ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಣೆ ಆದ ಬಳಿಕ ಜಂತರ್ ಮಂತರ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂತ ತಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಕಳೆದ 25 ದಿನಗಳಿಂದಲೂ ಕೂಡ ಜಂತರ್ ಮಂತರ್ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಮತ್ತು ಹೋರಾಟಗಾರರನ್ನ ಕಿಚ್ಚು ಹಚ್ಚಿಸುವಂತಹ ಪ್ರದೇಶವಾಗಿ ಮಾರ್ಪಡಿತ್ತು. ಜೊತೆಗೆ ದೆಹಲಿ ಪೊಲೀಸ್ ಹಾಗೂ ಆರ್ಎಎಫ್ ಹಾಗೂ ಕೇಂದ್ರ ಮೀಸಲು ಪಡೆಯನ್ನ ಸಂಪೂರ್ಣ ಆವರಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ನನ್ನ ಹಿಂಭಾಗದಲ್ಲಿರುವಂತಹ ಪ್ರಮುಖ ವೇದಿಕೆ ಇದು ಜಂತರ್ ಮಂತರ್. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪ್ರದೇಶಕ್ಕೆ ಬರ್ತಾ ಇದ್ರು. ಪ್ರತಿದಿನ ಹೋಗುವಂತದ್ದು ಬರುವಂತದ್ದು ಇಲ್ಲೇ ಹೋರಾಟವನ್ನ ಮಾಡ್ತಾ ಇದ್ದನ್ನ ಗಮನಿಸಬೇಕಾಗುತ್ತೆ. ಆದ್ರೆ ಕೆಲ ಕ್ಷಣಗಳ ಹಿಂದಷ್ಟೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ತಿಳಿಯುತ್ತಿದ್ದಂತೆ ಇಡೀ ಜಂತರ್ ಮಂತರ್ನಲ್ಲಿ ಬೇರೆ ರೀತಿಯ ಹೋರಾಟದ ಕಿಚ್ಚು ಮತ್ತಷ್ಟು ಆಕಾಶದೆತ್ತರಕ್ಕೆ ಹಾರುವಂತಹ ನಿಟ್ಟಿನಷ್ಟು ಸಂಭ್ರಮಾಚರಣೆಗೆ ಈ ಒಂದು ಪ್ರದೇಶ ಕಾರಣವಾಗಿದೆ. ಒಂದು ಕಡೆ ವಿದ್ಯಾರ್ಥಿಗಳು ಹೋರಾಟಗಾರರು ಎಷ್ಟು ಮಟ್ಟಿಗೆ ತಮ್ಮ ವಾಪಸ್ ಹೋಗ್ತಿರುವಂತದ್ದು, ಕೆಲವೊಂದಿಷ್ಟು ಜನ ಸಂಭ್ರಮಾಚರಣೆಗೆ ಬರುತ್ತಿರುವಂತಹ ದೃಶ್ಯಾವಳಿಗಳು ಎಲ್ಲವೂ ಕೂಡ ತಾವಿಲ್ಲಿ ಗಮನಿಸಬೇಕಾಗುತ್ತೆ. ಕೆಲವೊಂದಿಷ್ಟು ಹೋರಾಟಗಾರರು ತಮ್ಮದೇ ಆದಂತಹ ಶೈಲಿಯಲ್ಲಿ ತಮ್ಮ ಸಂಭ್ರಮಾಚರಣೆಗೆ ಕಾರಣವಾಗ್ತಾ ಇದ್ರೆ ಭಾರತದ ತ್ರಿವರ್ಣ ಧ್ವಜ, ಹೋರಾಟಗಾರರ ಫೋಟೋಗಳಿರ್ಬೋದು, ಕೆಲವೊಂದಿಷ್ಟು ಸ್ಲೋಗನ್ಗಳನ್ನ ಹಾಕಿರುವಂತಹ ಬೋರ್ಡ್ಗಳು ಇದೆಲ್ಲವೂ ಕೂಡ ತಾವು ಗಮನಿಸೋದು. ಇದು ಒಂದು ಪಾಠ. ಮತ್ತೊಂದು ಪಾಠ ಇಲ್ಲಿ ದೆಹಲಿಯ ಪೊಲೀಸ್ ಮತ್ತು ಕೇಂದ್ರ ಮೀಸಲು ಪಡೆ ಕಳೆದ 25 ದಿನಗಳಿಂದಲೂ ಕೂಡ ಇದೇ ಪ್ರದೇಶದಲ್ಲಿ ಬೀಡನ್ನು ಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಳೆದ 1 ವಾರಗಳ ಹಿಂದಷ್ಟೇ ನಡೆದಂತಹ ಲಾಠಿ ಚಾರ್ಜ್ ಏನಿತ್ತು, 20ನೇ ತಾರೀಕು ನಡೆದಂತಹ ಲಾಠಿ ಚಾರ್ಜ್ ನಲ್ಲೂ ಕೂಡ ಇದು ಇಷ್ಟೇ ಬಿಗಿ ಬಂದೋಬಸ್ತಿಗೆ ಕಾರಣವಾಗಿತ್ತು. ಇದೀಗ ಮತ್ತೆ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಬಾರ್ದು, ತೊಂದರೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆರ್ಎಎಫ್ ಮತ್ತು ಕೇಂದ್ರ ಮೀಸಲು ಪಡೆ, ದೆಹಲಿ ಪೊಲೀಸ್ ಸಂಪೂರ್ಣವಾಗಿ ಸನ್ನದ್ಧರಾಗಿದೆ. ವಿದ್ಯಾರ್ಥಿಗಳಿಗೆ, ಹೋರಾಟಗಾರರಿಗೆ, ಬರುವಂತಹ ಜನಸಾಮಾನ್ಯರಿಗೆ ಯಾವುದೇ ಹಂತದಲ್ಲೂ ಕೂಡ ತೊಂದರೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ಬಿಗಿ ಬಂದೋಬಸ್ತನ್ನ ಈ ಪ್ರದೇಶದಲ್ಲಿ ಮಾಡಲಾಗಿರುವಂತದ್ದು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.